ಹುಟ್ಟುಹಬ್ಬದ ದಿನವೇ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತರಿಸಿ ಸುಟ್ಟು ಕ್ರೌರ್ಯ ಮೆರೆದಂತಹ ಪಾಪಿ. ಕಣ್ಣಿಗೆ ಬಟ್ಟೆ ಕಟ್ಟಿ ನಂತರ ಕತ್ತರಿಸಿ ಸುಟ್ಟು ಕ್ರೌರ್ಯವನ್ನು ಮೆರೆದಿದ್ದಾನೆ ನಂದಿನಿ ಹತ್ಯೆಯಾದಂತಹ ಸಾಫ್ಟ್ವೇರ್ ಇಂಜಿನಿಯರ್. ಮದುವೆಯಾಗುವಂತೆ ಪೀಡಿಸಿ ಕೊಲೆಗೆದಂತ ವೆಟ್ರಿಮಾರನ್. ನಂದಿನಿ ಮದುವೆಯಾಗೋದಕ್ಕೆ ಒಪ್ಪೋದಿಲ್ಲ. ನಂದಿನಿ ಮದುವೆಯಾಗಲು ಲಿಂಗ ಬದಲಾವಣೆ ಶಸ್ತ್ರಚಿಕಿತ್ಸೆ, ಲಿಂಗ ಬದಲಾವಣೆ ಆಪರೇಷನ್ ಅನ್ನ ಆತ ಮಾಡಿಸ್ಕೊಂಡಿದ್ದ. ಆತ ಮೂಲತಃ ಪಾಂಡೇಶ್ವರಿ ಅಂತ, ವೆಟ್ರಿಮಾರನ್ ಅಂತ ಆತ ಈಕೆಯನ್ನ ಮದುವೆ ಆಗೋಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸ್ಕೊಂಡು ವೆಟ್ರಿಮಾರನ್ ಆಗಿದ್ದ. ಬಹಳ ವಿಲಕ್ಷಣವಾದಂತಹ ಒಂದು ಘಟನೆ ಆಗಿದೆ ಇಲ್ಲಿ. ತಮಿಳುನಾಡಿನ ಮದುರೈ ಮೂಲದ ಯುವತಿ ನಂದಿನಿ ಚೆನ್ನೈನಲ್ಲಿ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ಲು. ನಂದಿನಿ ಮತ್ತು ಪಾಂಡೇಶ್ವರಿ ಮದುರೈನಲ್ಲೇ ಬಾಲ್ಯ ಸ್ನೇಹಿತರು, ಇಬ್ರು ಕೂಡ ಸ್ನೇಹಿತರು. ನಂದಿನಿ ಮತ್ತು ಪಾಂಡೇಶ್ವರಿ ಒಂದೇ ಶಾಲೆಯಲ್ಲಿ ಇಬ್ರು ಕೂಡ ವ್ಯಾಸಂಗ ಕೂಡ ಮಾಡಿರ್ತಾರೆ. ಆದ್ರೆ ಕೆಲ ವರ್ಷಗಳ ಹಿಂದೆ ಈ ಪಾಂಡೇಶ್ವರಿ ಲಿಂಗ ಬದಲಾವಣೆ ಆಪರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೂ ಕೂಡ ಇವರ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಆದ್ರೆ ನಂದಿನಿ ಬರ್ತಾ ಬರ್ತಾ ಒಬ್ಬ ಯುವಕನ ಜೊತೆಗೆ ಹತ್ರ ಆಗ್ತಾಳೆ. ಅದು ಪಾಂಡೇಶ್ವರಿಗೆ, ಅಂದ್ರೆ ಪಾಂಡೇಶ್ವರಿ ಅಲಿಯಾಸ್ ವೆಟ್ರಿಮಾರನ್ ಅಲ್ಲಿ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಈಗ ನೀವು ನೋಡ್ತಿದ್ರಲ್ಲ ಆರೋಪಿ ವೆಟ್ರಿಮಾರನ್, ಈ ವ್ಯಕ್ತಿ ಒಂದು ಹಂತದಲ್ಲಿ ಒಂದು ವರ್ಷಗಳಷ್ಟು ಹಿಂದೆ ಪಾಂಡೇಶ್ವರಿ ಆಗಿದ್ದಂಥ ಯುವತಿ. ಸೊ ಹುಟ್ಟುಹಬ್ಬದ ದಿನವೇ ಹತ್ಯೆ ಮಾಡಿ ಸರ್ಪ್ರೈಸ್ ಹೆಸರಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತರಿಸಿ ಸುಟ್ಟು ಕ್ರೌರ್ಯ ಮೆರೆದಿರೋದು.